ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲು ಒಂದು ಮಾರುತಿ ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಅಂದರೆ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಹಾಂ ಸರ್, ಹೇಳಿ ಸರ್. ಸರ್, ಅದೇ ಒಂದು ಮಾರುತಿ ಓಮ್ನಿ ಕಳಿಸಿದ್ರಲ್ಲ, ಯಾವ ಥರ ಮಾಡಲದು? ಹಾಂ ಸರ್, ಅದು 2014 ಡಿಸೆಂಬರ್ದು. ಓಕೆ. ಗಾಡಿ ಬಂದು ಥರ್ಡ್ ಓನರ್ ಸರ್, ಈಗ ನಮ್ಮ ಹತ್ರ ಇರೋದು. ನಾವು ತಗೊಂಡು ಇಲ್ಲಿಗೆ 2 ವರ್ಷ ಆಯಿತು. ಏನೂ ಖರ್ಚಿಲ್ಲ ಸರ್, ಏನೂ ₹1 ಖರ್ಚು ಮಾಡಿಲ್ಲ. ಇನ್ನು ಮುಂದೇನು ಕೂಡ ಏನೂ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿದೆ ಸರ್ ಗಾಡಿ. 8 ಸೀಟರು, ಫ್ಯೂಯಲ್ ಪೆಟ್ರೋಲ್ ಸರ್, ಅದು ಪೆಟ್ರೋಲ್ ಯೂಸ್ ಮಾಡಿರೋದು. ಗ್ಯಾಸ್ ಕಿಟ್ ಹಾಕ್ಸಿಲ್ಲ. ಇಂಜಿನ್ ಎಲ್ಲ ಚೆನ್ನಾಗಿದೆ. ಏನು ತೊಂದರೆ ಇಲ್ಲ ಸರ್ ಗಾಡಿದು. ಓಕೆ, ಅಂದರೆ ಈಗ ಪ್ಯೂರ್ ಪೆಟ್ರೋಲಲ್ಲೇ ಓಡ್ತಿದೆ, LPG ಇಲ್ಲ? ಹಾಂ, LPG ಇಲ್ಲ ಸರ್, ಪ್ಯೂರ್ ಪೆಟ್ರೋಲಲ್ಲೇ ಓಡಿಸಿರೋದು. ಓಕೆ. 8 ಸೀಟರ್ ಗಾಡಿ ಅಂದ್ರಲ್ವಾ ಇದು? ಹಾಂ, 8 ಸೀಟರ್ ಅಪ್ರೂವಲ್ ಗಾಡಿ ಸರ್ ಅದು. ಓಕೆ. ಎಷ್ಟು ಓಡಿದೆ ಗಾಡಿ? ಸರ್, 1,10,000 ಚಿಲ್ಲರೆ ಓಡಿದೆ ಗಾಡಿ. ಓಕೆ. ಇವು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲೇ ತನಕ ಇದೆ? ಸರ್, ಡಾಕ್ಯುಮೆಂಟ್ FC ಎಲ್ಲ 28 ತನಕ ಇದೆ. ಇನ್ಶೂರೆನ್ಸ್ ಒಂದು ಥರ್ಡ್ ಪಾರ್ಟಿದು ರಿನ್ಯೂವಲ್ ಮಾಡ್ಕೋಬೇಕು ಸರ್. ಇನ್ನು 2 ದಿನ ಟೈಮ್ ಇದೆ, ರಿನ್ಯೂವಲ್ ಮಾಡ್ಕೋಬೇಕು. ನಾವು 2,90ಕ್ಕೆ ತಂದಿದ್ದೆ ಸರ್ ನಾವು ಅದನ್ನ. ಹಾಗಾಗಿ ಒಂದು 2,60 ಹತ್ತತ್ರ ಬಂದರೆ ಬಿಡಕ್ಕೆ ರೆಡಿ ಇದೆ ಸರ್ ಗಾಡಿ. 2,60 ಜಾಸ್ತಿ ಆಯಿತು ಸರ್. 2017-18 ಮಾಡಲಾಗೆ ಸರ್ ಕೇಳ್ತಿದ್ದಾರೆ ನೀವು? ಇಲ್ಲ, ಓಮಿನಿ ಈಗ ತುಂಬಾ ಕೇರ್ ಸಿಟಿ ಇದೆ ಅಲ್ಲ ಸರ್, ಈಗ ಇದೆ ಸರ್. ಈಗ ನಾವು ಡೈಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ವಿ ಅಂದರೆ ಮಾರ್ಕೆಟ್ ರೇಟ್ ಏನು ಅಂತ ನಮ್ಗೆ ಗೊತ್ತಿರುತ್ತೆ. ಹೌದು ಸರ್. ಏನು ರೇಟು ಇರ್ಬೋದು ಸರ್ 2014 ಡಿಸೆಂಬರ್? 2014 ಅಂದರೆ ಅಮ್ಮಮ್ಮ ಅಂದರೆ ಒಂದು 2,30 ಬೇಡ, ಒಂದು 2,40 ರೇಂಜಲ್ಲಿ ಇರ್ಬೋದು ಸರ್. ಹೌದಾ ಸರ್? ಆಯ್ತು ತಗೊಳ್ಳಿ ಸರ್, ಆ ರೇಂಜಿಗೆ ಬಂದರೆ ನಿಮ್ಮ ಕಡೆಯಿಂದ ಬಂದರೆ ಬೇಕಾದ್ರೆ ಮಾಡ್ಕೊಡೋಣ. ಡಿಪೆಂಡ್ ಅಪಾನ್ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಯಾಕಂದ್ರೆ ನಾವು ಗಾಡಿ ಮಾತ್ರ ₹1 ಖರ್ಚಿಲ್ಲ ಸರ್. ಅದು ತಗೊಂಡವ್ರು ಸುಮ್ಮನೆ ಏನು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಬೇಕು ಅಷ್ಟೇ ಸರ್. ಆ ಥರ ಕಂಡೀಷನ್ ಅಲ್ಲಿ ಇರೋದು. ಫ್ಯೂಯಲ್ ಪೆಟ್ರೋಲ್ ಅಲ್ಲೇ ಯೂಸ್ ಮಾಡಿರುತ್ತೆ ಸರ್. ಇಂಜಿನ್ ಕಂಡೀಷನ್ ಅಂತೂ ಗುಡ್ ಕಂಡೀಷನ್ ಅಲ್ಲಿ ಇದೆ. ಟೈರ್ ಇನ್ನೂ ಒಂದು 7 ಮಂತ್ ಇದೆ ಸರ್. 4 ಟೈರ್ ಕೂಡ ಚೇಂಜ್ ಮಾಡಿಸಿ. ಟೈರ್ ಇನ್ನೂ ಒಂದು 80% ಟೈರ್ ಇದಾವೆ ಸರ್ ಇನ್ನು. ಓಕೆ. ಈ ಗಾಡಿ ಇರೋದೆಲ್ಲಿ ಸರ್ ಇದು? ಹಾಂ, ಗಾಡಿ ಇದು ಚನ್ನಗಿರಿ ತಾಲೂಕು, ಕರೆಕಟ್ಟೆ ಸರ್. ಡಿಸ್ಟಿಕ್ ಯಾವ್ದು ಬರುತ್ತೆ ಇದು? ದಾವಣಗೆರೆ ಡಿಸ್ಟಿಕ್ ಬರುತ್ತೆ ಸರ್ ಇದು. ಓಕೆ. ದಾವಣಗೆರೆ ಡಿಸ್ಟಿಕ್ಕು, ಚನ್ನಗಿರಿ ಹತ್ರ ಕರೆಕಟ್ಟೆ ಅಂತ ಹೇಳಿ ಸರ್. ಓಕೆ. ಎಷ್ಟು ಚನ್ನಗಿರಿಯಿಂದ? ಚನ್ನಗಿರಿಯಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಅದೇ ಸರ್, ಫೈನಲ್ ಒಂದು 2,50 ಹೇಳ್ತೀವಿ. ಲಾಸ್ಟಲ್ಲಿ ಒಂದು 2,40 ಬಂದರೆ ಬಿಡೋಕ್ಕೆ ರೆಡಿ ಇದೀವಿ ಸರ್. ಓಕೆ, ಆಯ್ತು ಸರ್. ಖಂಡಿತ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ನಂಬರ್ ಹಾಕಿರಿ ಸರ್. ಸರಿ ಸರ್. ನೋಡಿ, ಅದೇ ರೇಂಜ್ ಅಂತ ತಿಳ್ಕೊಂಬಿಡಿ. ನಾವು ಒಂದು ಆವರೇಜಲ್ಲಿ ರೇಟ್ ಹೇಳ್ತೀವಿ, ಅಲ್ಲಿ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾರಾದರೂ ಕಸ್ಟಮರ್ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ. ಓಕೆನಾ? ಓಕೆ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ನಂಬರ್ ಹಾಕಿರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅನ್ಸರಿ ತೊಗೊಬೋದು. ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂತ ನೋಡಿ. ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಆಗಿರ್ತೀವಿ, ಅವ್ರಿಗೆ ಮಾಡ್ಕೊಳ್ಳಿ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು.